ದೇವ ದೇವ ಬಸವೇಶ್ವರ ಬಡ ರೈತರಾದ ನಮ್ಮನ್ನು ಕೈ ಹಿಡಿದು ಕಾಪಾಡಿ ಶಿಕ್ಷಕರ ಹುದ್ದೆಗೆ ಇಂಟರ್ವ್ಯೂಗೆಂದು ಹೋದ ನನ್ನ ಮೂರನೇ ತಮ್ಮ ಸಂಪತ್ತನನ್ನು ಒಳ್ಳೆ ಶಿಕ್ಷಕನನ್ನಾಗಿ ಮಾಡಿ ನನ್ನ ಎರಡನೇ ತಮ್ಮ ಜಮದಗ್ನಿಯನ್ನು ಈ ಸಮಾಜಕ್ಕೆ ಮಾದರಿ ಆಗುವಂತೆ ಮಾಡಿ ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆತಿರುವ ಈ ನನ್ನ ಸಂಸಾರವನ್ನು ಸುಗಮವಾಗಿ ಸಾಗಿಸಿ ಸಂತೋಷದ ಸಾಗರದಲ್ಲಿ ತೇಲಾಡುವಂತೆ ಮಾಡುತ್ತಂದೆ ಬಸವೇಶ್ವರ. ನಿನಗೆ ನನ್ನ ಕೋಟಿ ಕೋಟಿ ನಮನಗಳು. ಏನ ಶಬರಿ, ದುರ್ಗಾದೇವಿಯ ಪೂಜೆ ಮುಗಿಸಿ ದೇವಿಯಲ್ಲಿ ಬೇಡಿಕೊಂಡು ಬಂದೀಯಾ? ಹೌದು ಸ್ವಾಮಿ, ಆ ದೇವಿ ಹತ್ರ ಬೇಡ್ಕೊಂಡು ಬಂದಿದ್ದೀನಿ. ತಗೊಳ್ಳಿ ಪ್ರಸಾದ. ಶಬರಿ, ಆ ದೇವಿಯ ಸನ್ನಿಧಿಯಲ್ಲಿ ಏನೆಂದು ಬೇಡಿಕೊಂಡು ಬಂದೆ? ಮತ್ತೇನ್ರಿ ಬೇಡ್ಕೊಳ್ಳಿ, ನನ್ನ ಗಂಡನ ಎರಡು ಕಣ್ಣಾಗಿರುವಂಥ ನನ್ನ ಮೈದುನರು ಸದಾಕಾಲ ಚೆನ್ನಾಗಿರಬೇಕು. TCS ಮುಗಿಸಿ ಶಿಕ್ಷಣದ ಹುದ್ದೆಗೋಸ್ಕರ ಇಂಟರ್ವ್ಯೂಗೆ ಹೋಗಿರುವಂಥ ನನ್ನ ಮೈದುನ ಸಂಪತ್ತು ಇಂಟರ್ವ್ಯೂನಲ್ಲಿ ಪಾಸ್ ಆಗಬೇಕು ಅಂತ ಬೇಡ್ಕೊಂಡೆ. ಹಾಗೆ ನನ್ನ ಮೈದುನ ಜಗದಾಗ್ನಿ ಆದರ್ಶ ವ್ಯಕ್ತಿ ಆಗಬೇಕು, ಹಾಗೆ ನನ್ನ ಗಂಡನ ಹಿರಿಮೆಗೆ ಅಮೋಘವಾಗಿರಬೇಕು ಅಂತ ಬೇಡ್ಕೊಂಡೆ ರೀ. ಶಬರಿ, ನೀನು ಮೈದುನರ ಮೇಲೆ ಎಷ್ಟೊಂದು ನಿನಗೆ ಪ್ರೀತಿ ಮಮತೆ ಮಮಕಾರ. ನೀ ಬರೀ ನನ್ನ ಹೆಂಡತಿ ಅಲ್ಲ ಶಬರಿ, ಈ ಬಡ ರೈತನ ಕೈ ಹಿಡಿದ ಭಾಗ್ಯ ದೇವತೆ ನೀನು. ರೀ, ಯಾಕ್ರಿ ಆದ್ರೆ ಅನ್ನೋ ಮಾತು? ತಂದೆ ತಾಯಿಗಳಿಲ್ಲದೆ ತಬ್ಬಲಿಗಳಾದ ನನ್ನ ತಮ್ಮಂದಿರನ್ನು ಜೀವಕ್ಕೆ ಜೀವವಾಗಿ ಜೋಪಾನ ಮಾಡಿಕೊಂಡು ಬಂದಿದ್ದೇನೆ. ನೀನು ಕೂಡ ಅವರನ್ನು ಚೆನ್ನಾಗಿ ನೋಡಿಕೊಂಡರೆ ಈ ನಿನ್ನ ಗಂಡನ ಸಂತೋಷಕ್ಕೆ ಪಾರವೇ ಇಲ್ಲ. ರೀ, ಆಯ್ತು ಸ್ವಾಮಿ, ನಿಮ್ಮ ಆಜ್ಞೆಯಂತೆ ನಾನು ಪಾಲಿಸ್ತೀನಿ. ನಿಮ್ಮ ಇಬ್ಬರು ತಮ್ಮಂದಿರು ನನಗೆ ಮೈದುನ ಅಲ್ಲ, ಜಗದ್ದಾಗ್ನಿ ಸಂಪತ್ತು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಷ್ಟೇ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಈಗಲಾದ್ರೂ ಸಂತೋಷವಾಯ್ತಾ ನಿಮಗೆ? ಶಬರಿ, ಮೈದುನರ ಮೇಲೆ ನಿನಗೊಂದು ಎಷ್ಟೊಂದು ಪ್ರೀತಿ ಮಮತೆ ಮಮಕಾರ. ನೀ ಬರೀ ನನ್ನ ಹೆಂಡತಿ ಅಲ್ಲ ಶಬರಿ, ಹೆಂಡತಿ ರೂಪದಲ್ಲಿ ಬಂದು ಈ ಸತ್ಯವಂತನ ಕೈ ಹಿಡಿದ ಭಾಗ್ಯ ದೇವತೆ ನೀನು. ಹಾ ಹಾ ಹಾ, ಹೊಗಳಿ ಹೊಗಳಿ ಅಟ್ಟ ಕೇಳಿಸ್ಬೇಡ್ರಿ. ನಾನೇನು ಹೊಗಳುವಂಥ ದೊಡ್ಡ ಗುಣದವಳಲ್ಲ. ಒಂದು ತಾಯಿ ಮಕ್ಕಳನ್ನ ಹೇಗೆ ಸುಮಾರ್ಗದಲ್ಲಿ ನಡೆಸ್ತಾಳೋ ಅದೇ ರೀತಿಯಲ್ಲಿ ನನ್ನ ಮೈದುರನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕು ಅನ್ನೋ ಪ್ರಯತ್ನ ಪಡ್ತಿದ್ದೀನಿ ರೀ. ನಿನ್ನ ಪ್ರಯತ್ನ ಸಫಲವಾಗಿ ನಿನ್ನ ಅಡಿದಾರಿಯಲ್ಲೇ ನಡೆಯುತ್ತಿರುವ ನನ್ನ ತಮ್ಮಂದಿರ ಬಾಳು ಈ ಜಗದಲ್ಲಿ ಮಿಂಚು ಮಿನುಗುವ ತಾರೆಯಾಗಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ರೀ. ಈ ಆಶಾ ಗೋಪುರದಂತ ಈ ನಿಮ್ಮ ಕನಸು ನನಸಾಗ್ಲಿ ಅಂತ ಮತ್ತೊಮ್ಮೆ ಆ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ, ಬೇಡ್ಕೊಳ್ತೀನಿ. ಇದು ಬರೀ ನಿನ್ನ ಗಂಡನ ಕನಸಲ್ಲ ಶಬರಿ, ಬಾಳು ಬದುಕಬೇಕಾದ ನನ್ನ ತಮ್ಮಂದಿರು ಈ ಜಗದಲ್ಲಿ ಮಿಂಚು ಮಿನುಗುವ ತಾರೆ ಆಗಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ರೀ. ನಿಮ್ಮ ನುಡಿಗಳನ್ನ ಕೇಳ್ತಾ ಇದ್ರೆ ಸಮುದ್ರದಲ್ಲಿ ಉಕ್ಕಿ ಬರುವಂತಹ ಅಲೆಗಳಷ್ಟೇ ಸಂತೋಷವಾಗ್ತಿದೆ ರೀ, ಸಂತೋಷವಾಗ್ತಾ ಇದೆ. ಅದೇ ಸಂತೋಷದ ಅಲೆಗಳಲ್ಲಿ ಹಕ್ಕಿಗಳಂತೆ ಹಾರಾಡಿ ನವಿಲಿನಂತೆ ಕುಣಿದು ಕೋಗಿಲೆಯಂತೆ ಒಂದು ಹಾಡೆ ನೀನು ಪ್ರೇಮ ಗೀತೆ. ಆಗ್ಲಿ ಸ್ವಾಮಿ, ಆಗ್ಲಿ. ನನ್ನಲವೇ ನನ್ನ ಚಲುವೆ ಬಲಿ ಬಲಿ ಬಂದು ಸಿಹಿಮುತ್ತು ನೀಡು, ಸಿಹಿಮುತ್ತಿನ ಕಾಣಿಕೆ ನೀ
ಓ ನನ್ನ ಒಡತಿ, ಓ ನನ್ನ ಒಡತಿ, ನನ್ನ ಬಾಳಿಗೆ ಬೆಳಕಾಗಲಿ, ನನ್ನ ಉಸಿರಲಿ ಖುಷಿಯಾಗಲಿ, ನೀಡೋ ನೀಡೋ. ಸಿಹಿ ಮುತ್ತಿನ ಕಾಣಿಗೆ ಬಾರನ ಸಂಗೀತಕ್ಕೆ, ಸಿಹಿ ಮುತ್ತಿನ ಕಾಣಿಗೆ ಬಾರನ ಸಂಗೀತಕ್ಕೆ. ನನ್ನ ಚೆಲುವೆ ಬಾ, ನನ್ನ ಚೆಲುವೆ ಬಲಿವಾ, ಸಿಹಿ ಮುತ್ತು ನೀನು. ಸುಲೆಗಳ ಸಂಗೀತವಾಡಿದೆ, ಸುಲೆಗಳ ಸಂಗೀತವಾಡಿದೆ, ಬೇರೂರ ಗುಡಿಯಲ್ಲಿ ಕೇಶವನ ದೂರದಲ್ಲಿ, ಬೇರೂರ ಗುಡಿಯಲ್ಲಿ ಕೇಶವನ ದೂರದಲ್ಲಿ, ಅನುದಿನ ಅನುಕ್ಷಣ ಕುಣಿಯುತ್ತಲೇ ಅನುರಾಗದ ಜೀವನದಿ ಸಾಗರದಿ ಜೀವನದಿ ಸಾಗರದಿ ರೀ, ಮೈದುನರು ಬರುವಂಥ ವೇಳೆ ಆಯಿತು. ಸರಿ, ಊಟಕ್ಕೆ ಸಿದ್ಧತೆ ಮಾಡ್ತೀನಿ. ಶಬರಿ, ಮೈದುನರೊಬ್ಬರ ವೇಳೆ ಅಷ್ಟೇ ಅಲ್ಲ ಶಬರಿ, ನೀ ನೆನೆಸೋದ್ರೊಳಗಾಗಿ ನನ್ನ ಕಿರಿಯ ನನ್ನ ತಮ್ಮ ಸಂಪತ್ತ ಬಂದೇ ಬಿಟ್ಟ ನೋಡಲ್ಲಿ. ಅಣ್ಣ, ಅತ್ತಿಗೆ. ಏನಪ್ಪ ಮೈದುನ, ಇವಾಗ ಬಂದ್ಯಾ? ಹೌದು ಅತ್ತಿಗೆ, ಈಗ ಬಂದೆ. ಏನಾಯ್ತು ಸಹೋದರ, ನೀನು ಇಂಟರ್ವ್ಯೂಗೆ ಎಂದು ಆ ಬೆಂಗಳೂರಿಗೆ ಹೋದ ಕೆಲಸ? ಅಣ್ಣ, ಅತ್ತಿಗೆ ಆದ ನಿಮ್ಮಿಬ್ಬರ ಆಸೆಯಂತೆ ನಾನು ಇಂಟರ್ವ್ಯೂನಲ್ಲಿ ಪಾಸಾಗಿ ಬಂದಿದ್ದೇನೆ. ತೆಗೆದುಕೋ ಅಣ್ಣ ಸ್ವೀಟ್.
ಆಶೀರ್ವಾದಿಸು ಅಣ್ಣ. ಎದ್ದೇಳು ಸೋದರ ಎದ್ದೇಳು. ನೋಡಿದೆ ಶಬರಿ, ನಮ್ಮಿಬ್ಬರ ಭಾವನೆ ಅಂತೆ ನನ್ನ ತಮ್ಮ ಸಂಪತ್ತ ಇಂಟರ್ನಲ್ಲಿ ಪಾಸಾಗಿ ಬಂದಿದ್ದಾನೆ. ತೆಗೆದುಕೋ ಅತ್ತಿಗೆ ಸ್ವೀಟ್. ಆಶೀರ್ವಾದಿಸಿ ಅತ್ತಿಗೆ. ಹೇಳಪ್ಪ, ನೂರ್ ಕಾಲಕ್ಕೂ ನೀನು ಸಂತೋಷವಾಗಿರ್ಬೇಕು ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ತೀನಮ್ಮ. ಅಣ್ಣ ಅತ್ತಿಗೆ ಆದ ಗಂಡು ಗಡಲೆ ಪುಂಡ ವೀರನಾರಾಯಣನ ಅವತಾರದ ಜಮದಾಗ ನನ್ನ ಅಣ್ಣ ಜಮದಗನ ಎಲ್ಲಿ ಹೋಗಿರೋನು? ಸಂಪತ್ತ, ನಿಮ್ಮ ಅಣ್ಣ ಜಮದಗ್ನಿ ಮೊನ್ನೆ ಆ ದೇಸಾಯಿಗೌಡ ನಮ್ಮ ಹತ್ತಿ ಒಲೆ ಹರಿಗಿದ ಕಾರಣ ಆ ದೇಸಾಯಿಗೌಡನನ್ನು ವಿಚಾರಿಸಿಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾನಪ್ಪ. ಓಹ್, ನೆನೆದವರ ಮನದಲ್ಲಿ ಅನ್ನೋ ಹಾಗೆ ಶ್ರೀಕೃಷ್ಣ ಪರಮಾತ್ಮನಾಗೆ ನನ್ನ ಮೈದನ ಜಗದಗ್ನಿ ಬಂದೇ ಬಿಟ್ಟ ನೋಡ್ರಿ. ಅಣ್ಣ, ಅತ್ತಿಗೆ, ಸೋದರ ಸಂಪತ್ ಮೇಲು ಪರ್ವತದ ಬಂಡೆನೆ ತಲೆ ಮೇಲೆ ನಿಂತ ಮಾತಾಡುತ್ತಾ ನಿಂತಿದಿರಲ್ಲ, ಏನಾಗಿದೆ? ಏನೂ ಇಲ್ಲ ಸಹೋದರ, ಸಂಪತ್ತ ನಮ್ಮ ಅಣ್ಣ ಎಲ್ಲಿಂದ ಕೇಳಿದ, ಅದಕ್ಕೆ ನಿನ್ನ ಬಗ್ಗೆನೇ ವಿಚಾರಿಸುತ್ತಾ ನಿಂತಿದ್ದೇವೆ ಅಷ್ಟೇ. ಹೀಗೋ? ಮತ್ತೆ ಎಲ್ಲಿ ಯಾವ ಪುಂಡ ಪೋಖರಿ ಮಗನೇನಾದರೂ ನಿಮಗೆ ನಿಂದೆಯಾಡಿ ಪುಂಡತನ ತೋರಿಸಿ ಪುಂಡತನ ಹೋಗಿದರೆ ಅವನ ನೆತ್ತಿಯ ನೆತ್ರ ಕುಡಿಯಲು ಅರ್ಪಟಿಸಿದೆ ನನ್ನ ಗಂಡುಗೊಡಲಿ. ಗಂಡು ಗಡಲೆ ಪುಂಡ ಗಜಶಕ್ತಿ ಗಜಕೇಸರಿ ಅಂತ ಅಣ್ಣದೇನಿರುವಾಗ ನಮ್ಮ ಮನೆತನದ ಕಡೆ ಕಣ್ಣು ಮಿಟಕಿಸಿ ಹೊಳ್ಳಿ ನೋಡುವ ಪುಣ್ಯಗಳು ಯಾರಿದ್ದಾರಣ್ಣ ಈ ಊರಲ್ಲಿ? ಯಾರಿಲ್ಲವೆಂದು ನುಡಿಯಬೇಡ ಸೋದರ. ಮೇಲೆ ಬಸಪ್ಪ, ಒಳಗೆ ಈಸಪ್ಪ. ಬೂದಿ ಮುಚ್ಚಿದ ಕೆಂಡದಂತೆ ಆ 4 ಸುಳೆ ಮಗನಂತ ದೇಸಾಯಿಗೊಂಡ ನಾಮರ್ದನ್ ಮಕ್ಕಳು ತುಂಬಾ ಜನ ಇದ್ದಾರೆ ಈ ಊರಿನಲ್ಲಿ. ಸಹೋದರ, ಊರ ಉಸಬರಿ ನಮಗೆ ಯಾಕೆ ಸಹೋದರ? ನೀನು ಆ ದೇಸಾಯಿಗೌಡ ಮನೆಗೆ ಹೋದ ಕೆಲಸ ಏನಾಯ್ತು? ಹೋದ ಕೆಲಸ ಏನಾಯ್ತೆಂದು ನಾನು ಹೇಳಲಣ್ಣ. ನನಗೆ ಬಂದ ಕೋಪದಲ್ಲಿ ಆ ದೇಶಗಳನ್ನ ಕಡಿದು ಹುಗ್ಗಿ ಉಂಡು ಬರ್ಬೇಕಂತಿದ್ದೆ. ಆದರೆ ನಿಮಗೆ ಕೊಟ್ಟ ಮಾತಿನ ವಚನದ ಪ್ರಕಾರ ತಿಳಿದು ಹೇಳಿ ಬಂದಿದ್ದೇನೆ. ಸೋದರ, ಅವನು ನಿನ್ನ ವಾರ್ನಿಂಗಕ್ಕೆ ಬಗ್ಗದಿದ್ದರೆ? ಅಣ್ಣ ಸತ್ಯವಂತ ಹೇಳಿದ ಪ್ರಕಾರ ನಾನು ಅವನಿಗೆ ಹೇಳಿ ಬಂದಿದ್ದೇನೆ. ಆ ಮಾತಿಗೆ ಅವನು ಒಪ್ಪಿದರೆ ಸರಿ, ಇಲ್ಲವಾದರೆ ನಾಳೆ ಅವನ ಹೊಲದಲ್ಲಿ ನಡೆಯುತ್ತದೆ ನಮ್ಮಿಬ್ಬರ ಮಧ್ಯೆ ರಕ್ತದ ಕಾಳಗ. ಆ ರಕ್ತದ ಕಾಳಗಲೆ ಒಂದು ಅವನು ಸಾಯ್ಬೇಕು, ಎಲ್ಲ ನಾನು ಸಾಯ್ಬೇಕು. ಆ ದೇಶಗೊಂಡ ವಿಚಾರ ಆತರಲ್ಲಿ ವಿಷಯ ಇರಲಿ. ನೀನು ಇಂಟರ್ವ್ಯೂ ಹೋದ ಕೆಲಸ ಏನಾಯ್ತಪ್ಪ ಸಂಪತ್? ನಿಮ್ಮೆಲ್ಲರ ಆಸೆಯಂತೆ ನಾನು ಶಿಕ್ಷಕರ ಇಂಟರ್ವ್ಯೂನಲ್ಲಿ ಆಯ್ಕೆ ಆಗಿದ್ದೇನೆ. ಯಾವ ತಾಲೂಕಿಗೆ ಯಾವ ಊರಿಗೆ ಹಾಕ್ತಾರೆಂದು ಇನ್ನೂ ತಿಳಿದಿಲ್ಲ. ಯಾವ ತಾಲೂಕಿಗಾದರೂ ಹಾಕಲ್ಲಿ, ಯಾವ ಊರಿಗಾದರೂ ಹಾಕಲ್ಲಿ, ನಮ್ಮೆಲ್ಲರ ಆಸೆಯಂತೆ ನೀನೊಬ್ಬ ಆದರ್ಶ ಶಿಕ್ಷಕನೇ ಅದಿಲ್ಲಪ್ಪ. ಇಷ್ಟೇ ನಮಗೆ ಸಂತೋಷ. ಸಹೋದರ, 4 ಬಡ ಮಕ್ಕಳಿಗೆ ವಿದ್ಯೆ ಕಲಿಸಿ ಅವರನ್ನು ದೊಡ್ಡ ನೌಕರರನ್ನಾಗಿ ಮಾಡಿ ಅವರ ಬಡತನ ನಿರ್ಮೂಲನೆಯಾದರೆ ಅದೇ ನಮ್ಮ ಮನೆಗೆ ತಂದ ಗೌರವ. ನೀನು ಶಿಕ್ಷಕನಾಗಿದ್ದಕ್ಕೂ ಸಾರ್ಥಕ. ಆಯ್ತಣ್ಣ, ನಿಮ್ಮೆಲ್ಲರ ಆಸೆಯಂತೆ ನಾನೊಬ್ಬ ಆದರ್ಶ ಶಿಕ್ಷಕನಾಗಿ ಈ ಸತ್ಯವಂತನ ಮನೆಯ ಗೌರವದ ಗೋಪುರದ ಬಂಗಾರದ ಕಳಸ ನಾನಾಗಿವೆ. ಈಗಲಾದರೂ ನಿಮಗೆಲ್ಲರೂ ಸಂತೋಷ ಆಯ್ತಲ್ಲ? ಸಂತೋಷವಾಯ್ತಪ್ಪ, ತುಂಬಾ ಸಂತೋಷವಾಯ್ತು. ಇದೇ ಸಂತೋಷದ ಆಗರದಲ್ಲಿ ಕಲಬುರಗಿ ಶ್ರೀ ಶರಣಬಸವೇಶ್ವರಕ್ಕೆ ತೆರಳಿ ಅಭಿಷೇಕ ಮಾಡಿಸಿ ಆಶೀರ್ವಾದ ತೆಗೆದುಕೊಂಡು ಬರೋಣ ಬನ್ರಪ್ಪ. ಸರಿನಪ್ಪ, ನಿಮ್ಮ ಆಸೆಯಂತೆ ಆಗ್ಲಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ, ನಡೀರಿ. ಬನ್ನಿ ಅತ್ತಿಗೆ. ಅದೇ ರೀತಿಯಾಗಿ ಈ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಪೇಟಿ ಮಾಸ್ಟರ್ ಆಗಿರ್ತಕ್ಕಂಥ ಮಡು ಮಾಸ್ಟರ್ ನಂದರಿಗೆ ಈ ಹಿಂದೆ ನಾನು ಪದವಿ ವ್ಯಾಸಂಗ ಮಾಡುವಂಥ ಸಂದರ್ಭದಲ್ಲಿ ಮಡಿವಾಳ ನಂದರಿಗಿಯಾಗಿ PUC ಪ್ರಥಮ ವರ್ಷದಲ್ಲಿ ಪ್ರವೇಶ ಪಡೆದಿದ್ದ. ಆಗ ನನ್ನೊಂದಿಗೆ ಭಾಳಷ್ಟು ಗೌರವದಿಂದ ನನ್ನೊಂದಿಗೆ ಇದ್ದ ಆತ ಈಗ ಮಡು ಮಾಸ್ಟರ್ ಆಗಿ ಇಡೀ ರಾಜ್ಯವ್ಯಾಪಿ ಈ ಒಂದು ರಂಗಭೂಮಿಯಲ್ಲಿ ದೊಡ್ಡ ಹೆಸರು ಮಾಡಿರೋದಕ್ಕಾಗಿ ಅವನಿಗೆ ಚಂದ್ರಕಾಂತ್ ಸಿಂಗೆ ಅವರಿಂದ 1100 ರೂಪಾಯಿ ಹಾಗೂ ಉಳಿದ ಎಲ್ಲ ಕಲಾವಿದರಿಗೆ 500 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದೇವೆ. ಸ್ವತಃ ಆ ಒಂದು ಕಲಾವಿದರು ಬಂದು ಸ್ವೀಕಾರ ಮಾಡಬೇಕು. ಅದೇ ರೀತಿಯಾಗಿ ಸ್ತ್ರೀ ಪಾತ್ರಧಾರಿಯಾಗಿರ್ತಕ್ಕಂಥ 3
ಪಾತ್ರಧಾರಿಗಳು 500 ರೂಪಾಯಿ ಕೊಟ್ಟಿರ್ತೇವೆ. ಸ್ವತಃ ಅವರೇ ಬಂದು 500 ರೂಪಾಯಿ ಸ್ವೀಕಾರ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಮಡು ಮಾಸ್ಟರ್ ನಂದರಿಗೆ ಅವರಿಗೆ 1000 ರೂಪಾಯಿ, ಉಳಿದ ಎಲ್ಲ ಕಲಾವಿದರಿಗೆ 500 ರೂಪಾಯಿ ಕೊಟ್ಟಿರ್ತೇವೆ. ಆ ಕಲಾವಿದರು ಬಂದು ಸ್ವೀಕಾರ ಮಾಡಬೇಕು. ಸ್ತ್ರೀ ಪಾತ್ರಧಾರಿಯು ಕೂಡ ಬೇಗನೆ ಬಂದು ಸ್ವೀಕಾರ ಮಾಡಬೇಕು. ಈ ಆನೂರು ಗ್ರಾಮದ ಆತ್ಮೀಯ ಅಣ್ಣನವರಾದಂಥವರು ನಮ್ಮ ಚಂದೋಣ ಶಿಕ್ಷಕರು. ಇವರು ದೇಸಾಯಿ ಪಾತ್ರವನ್ನು ಮಾಡಿದ್ದಾರೆ. ಬಹಳ ಒಂದು ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಪ್ರತಿಯೊಬ್ಬರು, ಎಲ್ಲ ಕಲಾವಿದರು. ಯಾಕಂದ್ರೆ ಕೆಲವೇ ದಿನಗಳಲ್ಲಿ ಇವತ್ತು 1 ತಿಂಗಳ 2 ತಿಂಗಳ ಪ್ರಾಕ್ಟೀಸ್ ಮಾಡೋದೇ ಬೇರೆ, ಕೇವಲ 10 ದಿನಗಳಲ್ಲಿ ಈ ನಾಟಕವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಸೋದರರು. ಅವರು ನನಗೆ 1,001 ರೂಪಾಯಿನ ಕೊಟ್ಟಿದ್ದಾರೆ. ಆ ಕಲಾವಿದರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಚಂದ್ರಕಾಂತ್ ಸರ್ ಅವರು ದೇಸಾಯಿ ಗೌಡರು ಪಾತ್ರ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರ ಕೈ ಕೆಳಗಡೆ ಆಲ್ಮೋಸ್ಟ್ ಒಂದು 1000 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ನಾನು ಒಬ್ಳು ಕೂಡ. ನಮ್ಮ 3 ಜನಕ್ಕೂ 500 ರೂಪಾಯಿ ಐರಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಅದರಂತೆ ನಮ್ಮೆಲ್ಲ ಪಾತ್ರಧಾರಿಗಳು ಕೂಡ ನನಗೆ 500 ರೂಪಾಯಿನ ಕೊಟ್ಟಿದ್ದಾರೆ. ಆ ಕಲಾವಿದರು ಕೂಡ ನನಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಮಂತ್ ಮಾಸ್ತರ್ ಬಂಡರಿ